चिदम्बरमठाधीशं सिद्धारूढेश्वरं शिष्यरूपेण बोधतं गुरुमाश्रये यदङ्घ्रिकमलबन्धं तापत्रयनिवारणं शान्तेकपदं देवं सिद्धारूढमहां भजे। ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದವನ್ನು ಎನ್ನ ಹೃನ್ಮಂಡಲದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿಷ್ಠಾನ ಮೂರ್ತಿಯಾದ ಆದಿಗುರು ರೇವಣಸಿದ್ದೇಶ್ವರರ ಶಿವಬೋಧರಂಗರ ಅಡಿದಾವರಗಳಲ್ಲಿ ಒಡಮಟ್ಟು ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಮೂಡಲಿಗೆ ಹಾಗೂ ಜ್ಞಾನದೀಪ್ತಿ ಫೌಂಡೇಶನ್ ಮೂಡಲಿಗೆಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಬೆಳದಿಂಗಳಿನ ಪೌರ್ಣಮಿಯ ಚಿಂತನ ಮಂಥನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಜಿ.ಕೆ. ಮುರುಗೋಡ ಗುರುಗಳವರಿಗೆ ಅವರ ಪಾದಾರವಿಂದದಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸನಾಶೀಲರಾದ ಮೂಡಲಗಿ ತಾಲೂಕಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ಜ್ಞಾನದೀಪ್ತಿ ಫೌಂಡೇಶನ್ನಿನ ಘನ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ ಸಂಜೀವ್ ಸಿಂಧೇಹಟ್ಟಿ ಅವರ ಪಾದಾರವಿಂದದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರತಕ್ಕಂಥ ಸಮಸ್ತ ನನ್ನ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿ. ಇವತ್ತಿನ ದಿವಸ ಶ್ರೀಮನ್ನಿತಗುಣ ಶಿವಗಳಿಂದ ರಚಿಸಲ್ಪಟ್ಟಿರತಕ್ಕಂಥ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ ಸ್ಥಳದ ಒಂದು ಪದ್ಯದ ಚರಣವನ್ನು ಅಧಿಕರಣವಾಗಿ ಇಟ್ಟುಕೊಂಡಿರ್ತಾರೆ. ಅದು ಯಾವುದಪ್ಪ ಅಂತಂದ್ರೆ ಮತಿಗೆ ಮಂಗಲವಿರುವುದು ಯಾವುದು, ಬುದ್ಧಿಗೆ ಮಂಗಲವನ್ನು ಉಂಟು ಮಾಡತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ನಮ್ಮ ಮತಿ ಇವತ್ತು ಅಮಂಗಲ. ಪ್ರಪಂಚದೊಳಗೆ ಹುಟ್ಟಿ ಬಂದ ಬಳಿಕ ಪ್ರಪಂಚದ ವಸ್ತುಗಳ ಜೊತೆ ಬೆರೆತು ಪರಿಷತ್ ವರ್ಗಗಳ ದಾಸನಾಗಿ ನಾವು ನಮ್ಮನ್ನು ಮರ್ತದ್ವಿ. ನಾವು ಯಾರು ಅನ್ನತಕ್ಕಂಥದ್ದನ್ನು ಮರೆತ ಆ ವಸ್ತುಗಳ ಜೊತೆ ಸಮ್ಮಿಲಿತರಾಗಿ ನಮ್ಮ ಬುದ್ಧಿ ಅಮಂಗಲ. ಅದಕ್ಕೆ ಇದಕ್ಕೆ ಮಂಗಲವನ್ನು ಉಂಟು ಮಾಡುವುದು ಯಾವುದು ಪ್ರಶ್ನೆ. ಬಸವಣ್ಣವರೊಂದು ಕಡೆ ಹೇಳ್ತಾರಲ್ಲ, ಮಂಡ್ಯ ಮಾಸೆದೊಡೆ ಮಹಾಮಜ್ಜನ ಕೆರೆವರೆಯ ಬಟ್ಟೆ ಮಾಸೆದೊಡೆ ಮಡಿವಾಳನಿಗಿಟ್ಟು ವರೆಯ. ಮೊಣಮಾಸೆದೊಡೆ ನೋಡ್ರಿ, ತಲೆ ಹೊಲಸಾತಪ್ಪ ಅಂತಂದ್ರೆ ಶಾಂಪು ಹಾಕಿ ಅಥವಾ ಶಿಂಜಿಕಾಯಿ ಪುಡಿ ಹಾಕಿ ತಲೆ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಳಕ್ಕೆ ಬರ್ತದೆ. ಅಳಿಗೆ ಹೊಲಸಾತಪ್ಪ ಅಂತಂದ್ರೆ ಅದನ್ನು ಮಡಿವಾಳರಿಗೆ ಅಗಸರಿ ಕೈಯಾಗಿ ಕೊಟ್ಟು ಬಟ್ಟಿ ಹಾಕಿ ಸ್ವಚ್ಛ ಮಾಡ್ಕೊಳಕ್ಕೆ ಬರ್ತದೆ. ಆದರೆ ಮನಸ್ಸು ಹೊಲಸಾತಾರೆ ಎಲ್ಲಿ ಹೋಗಿರ್ತಾರೆ. ಮನಸ್ಸು ಹೊಲಸಾತಪ್ಪ ಅಂತಂದ್ರೆ ಎಲ್ಲಿ ಕಳಿಸ್ಬೇಕಂತಂದ್ರೆ ಬಸವಣ್ಣವರು ಹೇಳ್ತಾರೆ, ಅದಕ್ಕೆ ಮೊನ ಮಾಸಿದ್ರು ಕೂಡಲ ಸಂಗನ ಶರಣರ ಅನುಭಾವಗಳು. ಕೂಡಲ ಸಂಗನ ಶರಣರ ಅನುಭಾವ ಮಾಡುವುದೇನಿಲ್ಲ, ಆ ಅನುಭಾವ ಮಾಡುವುದರಿಂದ ಮನಸ್ಸು ಸ್ವಚ್ಛ ಆಗತೈತಿ ಅಂತ. ಅದಕ್ಕೆ ಶ್ರೀಮನ್ನಿತಗುಣ ಶಿವಳಿ ಪ್ರಶ್ನಾರ್ಥಕ್ಕೆ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಮತಿಗೆ ಮಂಗಲವಿರುವುದಾವುದು ಉತ್ತಮರ ಸಂಘ. ಉತ್ತಮರಂದ್ರೆ ಯಾರು ಇಲ್ಲಿ? ಮಹಾತ್ಮರು, ಜ್ಞಾನಿಗಳು, ಪ್ರಪಂಚದ ವಾಸನೆಯನ್ನು ಎಲ್ಲ ತೊರೆದು ಪರಿಷದ್ ವರ್ಗಗಳನ್ನು ಗೆದ್ದು
ಪರಮಾತ್ಮನಲ್ಲಿ ಸಮರಸವಾಗಿರ್ತಕ್ಕಂಥ ಯಾರು ಜ್ಞಾನಿಗಳು ಸಂತರು ಶರಣರು ಅದಾರಲ್ಲ ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಅಂಥ ಮಹಾತ್ಮರ ಸಂಘವನ್ನು ನಾವು ಮಾಡಿದ್ದಾತಪ್ಪ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಾಗಿದೆ. ಬಸವಣ್ಣವರು ಮತ್ತೊಂದು ಕಡೆ ಹೇಳ್ತಾರೆ, ಹೊಸ್ತದಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆ ಒಡೆಯಲಿದ್ದಾನೋ ಎಲ್ಲವೋ ಮನದೊಳಗೆ ತೊನುವಿನಲ್ಲಿ ವಿಷ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆ ಒಡೆಯನ್ನೆಲ್ಲ ಕೂದಲ ಸಂಗಮ ದೇವ. ಪರಿಸರದೊಳಗೆ ಹುಲ್ಲು ಹುಟ್ಟೈತಿ, ಮನೆಯೊಳಗೆ ಅನಂತ ಕಸ ತುಂಬೈತಿ, ನಾಯಿ ಅಡ್ಡಾಡಕತ್ತಾವ, ತಾಯಿ ಅಡ್ಡಾಡಕತ್ತಾವ ಅಂತಂದ್ರೆ ಆ ಮನೆಯೊಳಗೆ ಮಾದಕ್ಕೆ ಇರುವುದಿಲ್ಲ. ಹಂಗ ಈ ತನುವಿನಲ್ಲಿ ವಿಷ ತುಂಬಿ ಈ ಶರೀರದೊಳಗೆ ಅನಂತ ಹುಷಿಗಳನ್ನು ತುಂಬಿಕೊಂಡು ಮನಸ್ಸಿನಲ್ಲಿ ವಿಷಯ ತುಂಬಿ ಅನಂತ ವಿಷಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಪ್ಪ ಅಂತಂದ್ರೆ ನಮ್ಮ ಮನಸ್ಸು ಮಲಿನ ಆಗೈತಲ್ಲ, ಈ ಮಲಿನ ಮನಸ್ಸು ಏನೈತಲ್ಲ ಇದನ್ನು ಸ್ವಚ್ಛ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಉತ್ತಮರ ಸಂಘಗಳು. ಇದು ಪರಮಾತ್ಮ ಇರಂಗಿಲ್ಲ, ಮನೆಯೊಳಗೆ ಮನೆ ಒಡೆಯ ಎಲ್ಲ ನೋಡಾಡುವ ಸಂಘ ಅಂತ ಹೇಳ್ತಾರೆ. ಹಂಗ ಈ ಶರೀರದೊಳಗೆ ಪರಮಾತ್ಮ ಎಲ್ಲ ಯಾಕಂದ್ರೆ ಮನಸ್ಸು ಸ್ವಚ್ಛ ಇಲ್ಲ. ಸ್ವಚ್ಛ ಮನಸ್ಸನ್ನ ಇವತ್ತು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯತೆ ವಿನಃ ಈ ಅಸ್ವಚ್ಛ ಮನಸ್ಸು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣವರು ಬಹಳ ಚಂದ ಸುಂದರವಾಗಿ ಏನಾಗಿತ್ತಪ್ಪ ಅಂತಂದ್ರೆ ಸಿದ್ಧಾರೂಢ ಅಪ್ಪವರು 10 ವರ್ಷ ಬಾಲಕರಿದ್ದಾಗ ಗುರು ಶೋಧನೆಗಾಗಿ ಹೊರಟಿದ್ರು ಅವರು. ಹೈದರಾಬಾದ ಗೋಳಕೊಂಡ ಕುಮರವೆಂಕನ ಗುಹೆಯೊಳಗೆ ಅಡ್ಡಾಡಿ ಸಣ್ಣ ಬಾಲಕ 10 ವರ್ಷದ ಬಾಲಕ ಸಿದ್ಧಾರೂಢರು ಕೊನೆಗೆ ಅವರಿಗೆ ಗಜದಂಡ ಶಿವಗಳಂತ ತಿಳುವಳಿಸಿ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿಮಠದ ಪಟ್ಟದ್ದೇವರು ಗಜದಂಡ ಮಹಾಶಿವಗಳು. ಆ ಶಿವಗಳ ಹತ್ತಿರ ಹೋಗಿ ಸಿದ್ಧಾರೂಢರು 12 ವರ್ಷಗಳ ಕಾಲ ಗುರುವಿನ ಸೇವಾ ಮಾಡಿದರು. ಕುದುರೆ ಲದ್ದಿ ಹೊಡೆದಾರ, ಮಠಕ್ಕೆ ಕಟ್ಟಿಗೆ ತಂದು ಹಾಕಿದ್ದಾರೆ, ಮಠದ ಬಾಂಡೆ ಸ್ವಚ್ಛ ಮಾಡಬೇಕು, ಅಪ್ಪ ಅವರ ಸೇವಾ ಮಾಡಬೇಕು. ಗಜದಂಡ ಶಿವಗಳು 12 ವರ್ಷಗಳ ಕಾಲ ಸೇವಾ ಮಾಡ್ಬೇಕಾದ್ರೆ ಆ ಸೇವಾ ಮಾಡೋ ಜನ ಸಿಗುವುದು ಬಹಳ ಕಠಿಣ. ಮಹಾತ್ಮರ ಸೇವಾ ಮಾಡ್ಬೇಕಾದ್ರೆ ಅವರಲ್ಲಿ ಅನಂತ ಪುಣ್ಯದ ಸಂಸ್ಕಾರ ಇದ್ದರೆ ಮಾತ್ರ ಸಿಗ್ತತಿ, ನಾ ಸಿಗುವುದಿಲ್ಲ. ಅಂಥದ್ರೊಳಗೆ ಒಂದು 4-5 ಜನ ಇದ್ದರು ಗಜದಂಡ ಶಿವಗಳ ಸೇವಾ ಮಾಡ್ತಕ್ಕಂಥವ್ರು. ಅವರೊಳಗೆ ಒಬ್ಬ ಮೊಹಮ್ಮದ್ ಅಂತ ಹೇಳಿ ಮಠದಾಗ ಸೇವಾ ಮಾಡ್ತಿದ್ದ. ಅವನ ಹೆಸರು ಮೊಹಮ್ಮದ್. ಅವ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅಪ್ಪ ಅವ್ರ ಬಟ್ಟಿಗೆ ಹಾಕಿ ಅವಕ್ಕೆ ಕಾಳಿ ಬಣ್ಣ ಹಾಕಿ ತಂದು ಕೊಡ್ತಿದ್ದ ಮೊಹಮ್ಮದ್. ಅವಾಗ ಮನುಷ್ಯನೊಳಗೆ ಬರ್ತು ಇವರೆಲ್ಲರೂ ಸೇವಾ ಮಾಡಕ್ಕಿದ್ದಾರೆ, ದೀಕ್ಷಾ ತಗೊಂಡ ಅಪ್ಪವ್ರ ಕಡೆಯಿಂದ ದೀಕ್ಷಾ ತಗೊಂಡಾರ, ನಮ್ಮ ಸ್ವಲ್ಪ ಜ್ಞಾನವನ್ನು ಮಾಡಿಕೊಡ್ಬೇಕಂತ ಪ್ರಯತ್ನ ಮಾಡಾಕಿದ್ದಾರಲ್ಲ, ನಾನು ಯಾಕೆ ದೀಕ್ಷಾ ತಗೋಬಾರ್ದು ಅಂತ ಅವ್ರ ಮನುಷ್ಯನ. ಅವಾಗ ಅಮ್ಮದ ಗಜದಂಡ ಶಿವಗಳನ್ನ ಕೇಳ್ತಾನ, ಯಪ್ಪ ನನಗಟ್ಟು ದೀಕ್ಷಾ ಕೊಡ್ರಿ, ನನಗೂ ದೀಕ್ಷಾ ಕೊಡ್ರಿ, ನಾನು ನನ್ನ ಸ್ವಲ್ಪ ಜ್ಞಾನವನ್ನು ಮಾಡಿಕೊಡ್ಬೇಕಾಗಿತ್ತು, ದೀಕ್ಷಾ ಕೊಡ್ರಿ ಹೇಳಿದಾಗ ಗಜದಂಡ ಶಿವಗಳು ಅಂದ್ರತ್ತ ಈ ಮನುಷ್ಯ ಮನದ ಬರೋಬರಿ ಇಲ್ಲ, ಸರ್ವವನ್ನು ಸಂಪನ್ನದಾನವ, ಮಾಡಬಾರ್ದು ಮಾಡ್ತಾನೆ, ತಿನ್ನಬಾರ್ದ ತಿಂತಾನೆ, ಕುಡಿಬಾರ್ದ ಕುಡಿತಾನೆ, ಇವ್ನಿಗೆ ಹೆಂಗೆ ದೀಕ್ಷಾ ಕೊಡಕ್ಕೆ ಹೋಗ್ತೈತಿ, ಇನ್ನು ಆಚಾರ ವಿಚಾರ ಸುದ್ದಿಲ್ಲ ಅಂತೇಳಿ ಕೂಸು ಬಿಟ್ಟರು ಅವರು. ಅವಾಗ ಮೊಹಮ್ಮದ್ ಅಂದ, ಆ ಕೂಸು ಬಿಟ್ಟಿಯಪ್ಪ ದೀಕ್ಷಾ ಕೊಡ್ತೀವಿ ಅಂತ ಕೇಳತ್ತ. ಅವಾಗ ಗಜದಂಡ ಶಿವಗಳು ಏನು ಮಾಡಿರಪ್ಪ ಅಂತಂದ್ರೆ ಅಡಿಗೆ ಮನೆಗೆ ಆಳ ಮಸಿ ಅಂತ ತೊಗೊಂಡು, ಮೊಹಮ್ಮದ ಇದನ್ನು ತುಗಾಯಪ್ಪ, ಇದನ್ನು ಸ್ವಚ್ಛ ಮಾಡಿ ಅದಕ್ಕೆ ಬಣ್ಣ ಹಾಕೊಂಬ, ಕಡಿಮೆ ಬಣ್ಣ. ಮೊಹಮ್ಮದ್ ಅಂತ ಯಪ್ಪ ಇದು ಹೆಂಗೆ ಸ್ವಚ್ಛ ಆಕತ್ರಿ, ಅದು ಬಣ್ಣ ತಗೊಳಂಗಿಲ್ರಿ ಅಂತ. ಅದ್ಯಾಂಗ ಪ್ರಯತ್ನ ಮಾಡು, ನೋಡು ಒಂದು ಸ್ವಲ್ಪ ಬಣ್ಣ ಕುಂಬರ್ತೈತಿ, ನೋಡು ಪ್ರಯತ್ನ ಮಾಡು, ನಿನ್ನ ಕೈಲಿ ಆಗತೈತಿ ಅಂತಂದು. ಅವಾಗ
ಆಗಂಗಿರ್ಬೇಕಪ್ಪ ಹಿಂಗೆ ಹಂಗೆ ತೊಗೊಂಡೋಗಿ ಒಳ್ಳೆ ಅಡುಗೆ ಮನೆಯಾಗ ಇರ್ತಾರೆ ಮತ್ತೆ ಆ ಕೂಸು ಆದ ಬಳಿಕ ಮತ್ತೆ ಕೇಳಕ್ಕೆ ಹತ್ತೇವು ಯಪ್ಪ ನನಗೆ ಸಾಕು ಅವಾಗ ಗಜೇಂದ್ರ ಶಿವಗಳು ಅಂತಾರೆ ಮನೆ ಏನಲ್ಲ ನನಗೆ ಗಟ್ಟೆ ಹೇಳ್ಬೇಕು ನನಗೆ ಗೊತ್ತಿಲ್ಲಪ್ಪ ನಾನು ಮಂದ ಮಕ್ಕಿ ಇದ್ದೀನಿ ಅದಕ್ಕೆ ಸ್ವಲ್ಪ ತಿಳಿಸಿ ಹೇಳಿದ್ದೀನಿ ಅವಾಗ ಗಜೇಂದ್ರ ಶಿವಗಳು ಹೇಳ್ತಾರಲ್ಲ ಅಂದ್ರೆ ಈ ಮಸಿ ಹರಿವಿಗೆ ಯಾವಾಗ ಬಣ್ಣ ತಂದುಲ್ಲ ಎಂದಲ್ಲ ಹಂಗೆ ನಿನ್ನ ಮನಸ್ಸು ಮಸಿ ಆಗೈತೆ ಹೋಗಿ ಮಸಿ ಹರಿವೆ ಆಗೈತೆ ಅದಕ್ಕೆ ಆಧ್ಯಾತ್ಮಿಕ ಬಣ್ಣ ಕುಂದ್ರಂಗಿಲ್ಲ ಹೋಗಂದ್ರೆ ಹಂಗೆ ನಮ್ಮ ಮನಸ್ಸು ಮಲಿನ ಈ ಮನಸ್ಸು ಮಲಿನ ಆಗೈತಪ್ಪ ಅಂತಂದ್ರೆ ನಾವು ನಾನು ನಂದು ಅಂತ ಪ್ರಪಂಚದ ವಸ್ತುಗಳ ಜೊತೆ ಬೆಳೆದ ನಾವು ಯಾರು ಅನ್ನತಕ್ಕಂಥದ್ದನ್ನು ನಮ್ಮ ಮರೆತು ಬಿಟ್ಟಿವಲ್ಲ ಆರು ನಾನೆಂದು ವಿಚಾರಿಸುವ ವಿಷಮ ಸಂಸಾರ ನಮ್ಮ ಕನಸೆಂದರೆ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾರೆ ನಮ್ಮ ಕಡೆ ಪ್ರಥಮ ಪದ್ಯಗಳು. ಅದಕ್ಕೆ ನಾವು ಯಾರು ಅನ್ನೋದನ್ನ ಮರ್ತೀವಲ್ಲ ನಾವು ಹೀಗಾಗಿ ಪ್ರಪಂಚದ ವಸ್ತುಗಳ ಜೊತೆ ಬೆರೆತು ನನ್ನ ಹೊಲ ನನ್ನ ಹೆಂಡತಿ ನನ್ನ ಮಕ್ಕಳ ಅಂತೇಳಿ ನಾವು ಏನು ಬೆರೆತದ್ರ ಬೆನ್ನು ಹಚ್ತೀವಲ್ಲ ಹೀಗಾಗಿ ನಮ್ಮ ಮನಸ್ಸು ಕೆಲಸ ಇದನ್ನು ಯಾರು ಸ್ವಚ್ಛ ಮಾಡ್ತಾರಪ್ಪ ಅಂತಂದ್ರೆ ಮಹಾತ್ಮರ ಸಂಘ ಉತ್ತಮರ ಸಂಘ ಸಾಧುನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾನಿ ಸಾಧವ ಕಾಲೇನ ಫಲಂತೆ ತೀರ್ಥಾನಿ ಸಚ್ಚಿತ್ ಸಾಧು ಸಮಾತ್ಮ ಶಾಸ್ತ್ರಗಳು ಒಂದು ಮಾತು ಬರ್ತದೆ ಸಾಧುನಾಂ ದರ್ಶನಂ ಪುಣ್ಯಂ ಮಹಾತ್ಮರ ದರ್ಶನದಿಂದ ಪುಣ್ಯ ಪ್ರಾಪ್ತಿ ಆಗತೈತಿ ತೀರ್ಥಭೂತಾನಿ ಸಾಧವ ಸಾಧುಗಳಂದ್ರೆ ಸಾಮಾನ್ಯ ಇರ್ತಪ್ಪ ಅವರು ತೀರ್ಥ ಸ್ವರೂಪದ ತಮ್ಮನ್ನು ತಾವು ತಿಳ್ಕೊಂಡಾರ ಅವರು ತಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾರ ಅವರು ತೀರ್ಥ ಸ್ವರೂಪದ ಕಾಲೇನ ಫಲಂತೆ ತೀರ್ಥಾನಿ ನಾವು ಗಂಗೆ ಯಮುನೆ ಒಳಗೆ ಮಿಂದೆತ್ತ ಬಂದೀವಪ್ಪ ಅಂತಂದ್ರೆ ಕಾಲಾಂತರದಲ್ಲಿ ಫಲ ಸಿಗ್ತೈತಿ ಆದರೆ ಸಚ್ಚಿತ್ ಸಾಧು ಸಮಾಗಮ ಮಹಾತ್ಮರ ಸಂಘದೊಳಗೆ ನಾವು ಬಂದೀವಪ್ಪ ಅಂತಂದ್ರೆ ನಮಗೆ ಏನಾಗ್ತೈತಪ್ಪ ಅಂದ್ರೆ ತಾತ್ಕಾಲ ಪುಣ್ಯ ಸಿಗ್ತದೆ ತಾತ್ಕಾಲ ಪುಣ್ಯ ಅದಕ್ಕೆ ಹೇಳ್ತಾರೆ ಅವ್ರ ಶಾಸ್ತ್ರದೊಳಗಿತ್ತು ಹಂಗೆ ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ನಾರದ ಮಹರ್ಷಿ ಶ್ರೀಕೃಷ್ಣ ಪರಮಾತ್ಮ ನಾರದ ಮಹರ್ಷಿ ಉದ್ಯಾನವನದೊಳಗೆ ಚರ್ಚೆ ಮಾಡ್ಕೊತ ಕಾಲಹರಣ ಮಾಡ್ತಿದ್ರು ಇದೇ ವಿಷಯನ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ರು ಅಂತಂದ್ರೆ ಸಾಧುನಾಂ ದರ್ಶನ ಪುಣ್ಯ ಮಹಾತ್ಮರ ದರ್ಶನದ ಬಹಳ ದೊಡ್ಡ ಪುಣ್ಯ ಐತ್ರಪ್ಪ ಅಂತ ಹೇಳು ಅವಾಗ ನಾರದಂದ ಅದ್ಯಾಂಗ ಹೋಗಪ್ಪ ಅಂತ ಅದ್ಯಾಂಗ ಪುಣ್ಯ ಐತಿ ಹತ್ತಿ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ ಅವಾಗ ಅಲ್ಲಿ ಕಂಚಿ ಮೇಲೆ ಒಂದು ಓದಿ ಹಾಕ್ಬಿಡ್ತಾರೆ ಅದನ್ನು ಹೋಗಿ ಕೇಳೋದು ಹೇಳ್ತೈತಿ ನಾರದ ಮಹರ್ಷಿ ಅಂದ ಆ ಕಂಟಿ ಹಚ್ಚಕ್ಕೆ ಹೋದ ಓದಿ ಕಾಟು ಕೂತಿರ್ತಾರೆ ಅದರ ಮುಂದೆ ಹೋಗಿ ನಿಂತ ಇನ್ನೇನು ಸಾಧುರ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳಬೇಕಂತ ವಿಚಾರ ಮಾಡ್ತಿದ್ದ ಓದಿ ಕಾಟು ಪಾಠ ಸತ್ತ ಹೋಗ್ತದೆ ಅವಾಗ ನೀನು ಏನು ಮಾಡೋದು ವೈಪರೀತ ಸತ್ತು ಹೋಗ್ತದ ಅಂಥೇಳಿ ಪರಮಾತ್ಮನ ಕೈಗೆ ಬಂದ ಶ್ರೀಕೃಷ್ಣ ಪರಮಾತ್ಮನ ಕೈಗೆ ಅವಾಗ ಅಂದ ಪರಮಾತ್ಮ ಅದು ಏನದು ಹೋಗಕ್ಕೆ ಆಗೋದಿಲ್ಲ ನಾವು ಆದಾಗ ಅದು ತಿರ್ಕೊಂಡ್ಬಿಡ್ತು ಪಟ್ಟ ಸಾಕು ಹೋಗ್ತು ಪಾಪ ನನಗೆ ತಪ್ಪತ್ತೆ ನಾವು ಅಲ್ಲಿ ಅವಾಗ ಪರಮಾತ್ಮ ಹೇಳ್ತಾನು ಏನಿಲ್ಲ ಅಲ್ಲೇ ಗಿಡದ ಮ್ಯಾಲ ಒಂದು ಗಿಳಿ ಕೂತೈತಿ ಅದನ್ನು ಹೋಗಿ ಕೇಳು ಅದು ನನಗೆ ಹೇಳತಶೆ ಅಂತ ಸಾಧುನಾಂ ದರ್ಶನಂ ಪುಣ್ಯಂ ಸಾಧುಗಳ ದರ್ಶನದಿಂದ ಏನು ಲಾಭ ಐತಿ ಅಂತೇಳಿ ಹೋಗಿ ಆ ಗಿಳಿ ಹತ್ತೈಕ ಕೇಳಬೇಕು ಅನ್ನೋದ್ರಾಗ ಆ ಕಡೆ ಕೈ ನೋಡ್ಕೊತ ಕೂತಿರ್ತದೆ ಗಿಳಿ ಇವ ಹೋಗಿ ಅದರ ಮುಂದೆ ನಿಂತ ಇನ್ನು ಕೇಳಬೇಕಂತ ಅನ್ನೋದ್ರೊಳಗೆ ಅದು ಪಟಕನ ಸತ್ತ ಬಿಡ್ತದಂತೆ ಅವಾಗ ಬಂದ ಪರಮಾತ್ಮನಂತೆ ಹೇಳ್ತಾನು
ಯಪ್ಪ ನೀನ ಇದರ ಉತ್ತರ ಹೇಳಪ್ಪ, ನಾನು ನೀಗುದಿಲ್ಲ ಹೋಗುದ ಧೋತಿ ಕಾಕೋ ಸಾಕ್ತ ಬಿಳಿನೂ ಸಾಕ್ತ ನನಗೆ ಒಟ್ಟ ಒಳ್ಳೆ ಮಾರಾಯ ನೀನ ಹೇಳ್ತಾನು ಅಂತೀನಿ. ಅವಾಗ ಪರಮಾತ್ಮ ಹೇಳ್ತಾನು, ಇಂಥಲ್ಲಿ ಒಬ್ಬರು ಗೌಡ್ರ ಮನೆಯೊಳಗೆ ಒಂದು ಆಕಳ, ಆ ಆಕಳ ಕೇಳಿ ಅದು ಹೇಳ್ತೈತಿ ಅದರ ಉತ್ತರ ಅಂತೇಳಿ. ಅಲ್ಲೋ ಪರಮಾತ್ಮ, ಓದಿ ಕಾಟಿಗೆ ದಿಕ್ಕಿಲ್ಲ, ಗಿಳಿಗೆ ದಿಕ್ಕಿಲ್ಲ, ಅವು ಸತ್ತು ಪಾಡಾಕು, ಈ ಗೌಡ್ರ ಮನೆಗೆ ಹೋಗಿ ಕೇಳತಿ. ಅಕಸ್ಮಾತ್ ಆ ಆಕಳ ಸತ್ತಪ್ಪ ಅಂದ್ರೆ ಗೌಡ್ರು ನನ್ನ ಕಟ್ಟಿ ಹಾಕಿ ಬಿಡಿತಾನ ಮರ ನಾವಲ್ಲ. ಅವಾಗ ಪರಮಾತ್ಮ ಅಂದ, ಜಾತಶ್ಚ ಹಿ ಗೋಂ ಮೃತ್ಯು, ಹುಟ್ಟಿದವ್ರು ಒಂದು ಸಹಾಯಕ ಬೇಕಪ್ಪ, ಅದಕ್ಕೆ ಏನಿಲ್ಲ ಅವ್ರ ಟೈಮ್ ಬಂದಾಗ ಸ್ವಲ್ಪ ಹೋಗಿ ಕೇಳೋದು. ಆದ ಗೌಡ್ರ ಮನೆ ಒಳಗೆ ಕುಂತಿದ್ರು. ನೋಡ್ರಿ ಮಹಾತ್ಮರು ಬಂದಾರ ನಮ್ಮ ಮನೆಗೆ, ನಾರದ ಮಹರ್ಷಿ ಬಂದಾರ, ಜ್ಞಾನಿಗಳು ಬಂದಾರ ಅಂತೇಳಿ ಅವ್ರನ್ನ ಅತಿಥಿ ದೇವೋಭವ, ನಮ್ಮ ಭಾರತದ ಸನಾತನ ಪರಂಪರೆ ಒಳಗೆ ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಮನೆಗೆ ಮಹಾತ್ಮ ಬಂದಾನ, ಜ್ಞಾನಿ ಬಂದಾನ, ಅತಿಥಿ ಬಂದಾನ ಅಂತ ಅವ್ರು ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕುಣಿಸಿ ಅವನ ಪಾದ ಪೂಜೆಯನ್ನು ಮಾಡ್ತಾರೆ ಅವರು. ಪಾದ ಪೂಜೆ ಮಾಡಿ ಕಿಸಿಂದ ಅವಾಗ ವಾಯಪ್ಪ ಪ್ರಸಾದ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ್ರು. ಆರಾಮ್ ಪ್ರಸಾದ ತಗೊಂಡ ಹಂಗ ಆಕಳ ಕಟ್ಟಿರ್ತ ಹೋಗಿ ನೋಡ್ತಾನ ಆಕಳ. ಇನ್ನೇನು ಅದರ ಮುಂದೆ ಕೇಳಬೇಕು, ಸಾಧುಗಳ ದರ್ಶನದ ಫಲ ಏನಾಯ್ತು ಅಂತ ಕೇಳಬೇಕು ಅನ್ನೋದ್ರೊಳಗೆ ಆಕಳು ಸಾಕು. ಅವಾಗ ಅಂದ, ನೀನು ಹೆಂಗೆ ಮಾಡೋದು, ಇಲ್ಲಿ ಒಳಗೆ ವಾಯ್ತಾರೆ ಬಿಡೋದ್ರ ಗೌರವ ಸಂಧಿ ಹಿತ್ತಲ ಭಾಗದಲ್ಲಿ ಪರಾಗಿ ಆಗಿಬಿಡ್ತಾನೆ. ಒಂದು ಪರಮಾತ್ಮನಂತೆ ಭೇಟಿ ಆದ. ಶ್ರೀಕೃಷ್ಣ ಪರಮಾತ್ಮ, ನಿನಗೆಲ್ಲ ಗೊತ್ತಾಯ್ತವಯ್ಯಪ್ಪ, ನೀನೇ ಹೇಳಿದ್ರ ಉತ್ತರ, ಸುಮ್ಮನೆ ನಮ್ಮನ್ನ ಯಾಕೆ ಕಳ್ಸಾತೀರಿ ಅಲ್ಲಿ ಅಂತ ನಮ್ಮನ್ನ ಆಗಲ್ಲ. ಇಲ್ಲ, ಅದರ ಉತ್ತರ ಅವರೇ ಕೊಡ್ತಾರ, ಏನು ತಿಳ್ಕೊಳಕ್ಕೆ ಹೋಗಬೇಡ, ಹೋಗ್ಬೋದು. ಇಂಥ ಒಂದು ಊರೊಳಗೆ, ರಾಜಧಾನಿ ಒಳಗೆ ರಾಜನ ಮಗಳಿಗೆ ಒಂದು ಶಿಶು ಜನಿಸೈತೆ, ಒಂದು ಮಗು. ಆ ಮಗುವಿನ ಹೋಗಿ ಕೇಳ ನೀನು, ಅದನ್ನ ಉತ್ತರ ಕೊಡ್ತೈತಿ. ಗಟ್ಟಿ ಜವಾ ಮಾಡಿ ಭಾಳ ಒತ್ತಾಗ ಮಾಡಿ ಕಳಿಸಿ ಪರಮಾತ್ಮ. ಮಹಾರಾಜರ ಸನ್ನಿಧಿಯೊಳಗೆ ಹೋಗುತ್ತ ಅರಮನೆಗೆ ಮಹಾತ್ಮರು ಬಂದಾರೆ, ಜ್ಞಾನಿಗಳು, ತ್ರಿಕಾಲ ಜ್ಞಾನಿ ನಾರದ ಮಹರ್ಷಿ ಅಂತೇಳಿ ಒಳಗೆ ಕರ್ಕೊಂಡು ಹೋದರು. ಸಿಂಹಾಸನದ ಮೇಲೆ ಕುಣಿಸಿ ಕಿಶನ್ ಅವನ ಪಾದ ಪೂಜೆ ಮಾಡಿ ಎಲ್ಲ ಮಾಡಿದ್ರು. ಆಗ ರಾಜಕುಮಾರಿ ನಮ್ಮ ಮನೆಗೆ ಮಹಾತ್ಮರು ಬಂದಾರೆ. ತ್ರಿಕಾಲ ಜ್ಞಾನಿ ನಾರದ ಮಹರ್ಷಿ ಬಂದಾನ, ನಮ್ಮ ಕೂಸಿಗೆ ಅವರ ಕೈಯಾಗ ಕೊಡಬೇಕು, ಆಶೀರ್ವಾದ ಮಾಡಿದ್ರೆ ನಮ್ಮ ಕೂಸಿನ ಜನ್ಮ ಪಾವನ ಆಗ್ತೈತಿ ಅಂತ ತಿಳ್ಕೊಂಡ ಆ ಕೂಸಿನ ತಗೊಂಡ್ಬಂದ ನಾರದ ಮಹರ್ಷಿ ಕೈಯಾಗ ಕೊಡ್ತಾರೆ. ಅವಾಗ ನಾರದ ನಡುಗ ಹುಟ್ಟಿದ್ರು. ಏನಾಗ್ತೈತಿ, ಪರಮಾತ್ಮ ಕಣ್ಕೊಟ್ಟು ಕೂತಿದ್ದ ಆ ಕೂಸು ನಗಾಕೈತಿ, ಹಾಡಾಕೈತಿ. ತೊಡಿ ಮೇಲೆ ತಗೊಂಡ ಕೂಸು ಹಾಡಾಕೈತು. ಅವಾಗ ಧೈರ್ಯ ಬಂತು ನಾರದ. ಏನು ಹೇಳಿದಪ್ಪ ಅಂತಂದ್ರೆ, ಸಾಧುಗಳ ದರ್ಶನದ ಫಲ ಏನಾಯ್ತು ಅಂತ ಆ ಕೂಸನ್ನು ಕೇಳಿ, ಕೂಸು ನಕ್ಕ ಹೇಳಿಕಂತ, ಮಹಾತ್ಮ ನೀ ಎಂಥ ಮಹಾತ್ಮ ಇದ್ದೀವಯ್ಯಪ್ಪ, ಹಿಂದಿನ ಜನ್ಮದೊಳಗೆ ನಾನು ಓತಿಕಾತಾಗಿದ್ದೀನಿ, ಅಲ್ಲಿ ಬಂದು ನನಗೆ ದರ್ಶನ ಕೊಟ್ಟು ನನ್ನ ಓತಿಕಾತ ಜನ್ಮ ಹೋಗಿ ಕಿಶಿಂದ ಗಿಳಿ ಜನ್ಮ ಬಂತು. ಎರಡನೇ ಬಾರಿ ನೀ ನನಗೆ ದರ್ಶನ ಕೊಟ್ಟು ಗಿಳಿ ಜನ್ಮ ಹೋಗಿ ಆಕಳ ಜನ್ಮ ಬರ್ತಲ್ಲ ನನಗೆ. ಮೂರನೇ ಬಾರಿ ನೀನು ಎಂಥ ದಯಾವಂತ ಇದ್ದಿ, ನೀನು ತ್ರಿಕಾಲ ಜ್ಞಾನಿ ಇದ್ದಿ, ನನಗೆ ದರ್ಶನ ಕೊಟ್ಟು ಇವತ್ತು ರಾಜಕುಮಾರ ಆಗಿ ನಾನು ಈ ಅರಮನೆ ಒಳಗೆ ಇದೀನಲ್ಲ, ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅಂತ ನಕ್ಕ ಹೇಳ್ತೀನಿ.